ಫೈನಲ್ ಪಂದ್ಯದಲ್ಲಿ ಲಂಕಾ ಬೌಲರ್ಸ್ ಗಳಿಗೆ ನರಕ ತೋರಿಸಿದ ವೈಭವ್ ಸೂರ್ಯವಂಶಿ. ಶ್ರೀಲಂಕಾ ವಿರುದ್ಧ ವಿಶ್ವ ದಾಖಲೆಯೊಂದಿಗೆ ಸೇಡು ತೀರಿಸಿಕೊಂಡ ವೈಭವ್. 63 ವರ್ಷಗಳ ಇತಿಹಾಸದಲ್ಲಿ ಯಾರು ಮಾಡದ ಸಾಧನೆ ಆದರೆ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, 64 ಬಾಲ್ಗಳಲ್ಲಿ ಒಂದೇ ಒಂದು ಸಿಂಗಲ್ ಇಲ್ಲ. ಶ್ರೀಲಂಕಾ ವಿರುದ್ಧ ಬಳಸಿದ್ದು ಬ್ಯಾಟ್ ಅಲ್ಲ ಕತ್ತಿ. ಹೇಗಿತ್ತು ವೈಭವ್ ಆರ್ಭಟ, ಹೇಗಿತ್ತು ರಣರೋಚಕ ಬ್ಯಾಟಿಂಗ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವೈಭವ್ ಸೂರ್ಯವಂಶಿ ಅವರ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೈಭವ್ ಸೂರ್ಯವಂಶಿ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ವೈಭವ್ ಸೂರ್ಯವಂಶಿ ಜೈ ಭಾರತ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕ್ರಿಕೆಟ್ ಮೈದಾನದಲ್ಲಿ ಟಾಂಗ್ ಕೊಟ್ಟ ಎದುರಾಳಿಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡುವುದರಲ್ಲಿ ನಮ್ಮ ಭಾರತದ ಆಟಗಾರರು ಯಾವಾಗಲೂ ಸಖತ್ ಫೇಮಸ್. ಇವಾಗ ಅಂತದ್ದೇ ಒಂದು ರಣರೋಚಕ ಘಟನೆ ಆದ್ರೆ ನಡೆದಿದೆ ಶ್ರೀಲಂಕಾ ಎ ವಿರುದ್ಧ. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ವಿರುದ್ಧದ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಆದ್ರೆ ಇನ್ನು ಭಾರತ ಎ ತಂಡದ ಯುವ ಬ್ಯಾಟ್ಸ್ಮನ್ ಮತ್ತು ನಮ್ಮ ಭಾರತ ತಂಡದ ಓಪನರ್ ಸೆನ್ಸೇಷನ್ ಬ್ಯಾಟ್ಸ್ಮನ್ ಆಗಿರುವಂತಹ ವೈಭವ್ ಸೂರ್ಯವಂಶಿ ಅವರು ಶ್ರೀಲಂಕಾದ ಬೌಲರ್ಗಳ ವಿರುದ್ಧ ಮೈದಾನದಲ್ಲಿ ನಡುಭಾಗದಲ್ಲಿ ಅಬ್ಬರಿಸುವ ಮೂಲಕ ಕೇವಲ 11 ಬಾಲ್ಗಳಲ್ಲಿ ಸಿಡಿಲ ಮರಿ ತರಹ ಅರ್ಧಶತಕ ಅಂದರೆ ಹಾಫ್ ಸೆಂಚುರಿ ಚಚ್ಚಿ ಬಿಸಾಕಿದರು. ಹೌದು ಸ್ನೇಹಿತರೆ, ದಾಖಲೆಯನ್ನು ಕೂಡ ನಿರ್ಮಿಸಿದರು ವೈಭವ್. ಇನ್ನು ಈ ಟೂರ್ನಮೆಂಟ್ ನ ಫೈನಲ್ಗೂ ಮುಂಚೆ ನಡೆದ ಪಂದ್ಯದಲ್ಲಿ ಕೆಲ ಲಂಕಾ ಆಟಗಾರರು ವೈಭವ್ ಅವರನ್ನು ಕೆಣಕಿ ಶೆಡ್ಲಿಂಗ್ ಮಾಡಿದ್ದರು. ಇವಾಗ ಅದಕ್ಕೆ ತಕ್ಕ ಸರಿಯಾದ ತಿರುಗೇಟಾದ್ರೆ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ. ಲಂಕಾ ಬೌಲರ್ಗಳ ಲೈನ್ ಅಂಡ್ ಲೆಂತ್ ಕಂಪ್ಲೀಟ್ ಆಗಿ ಹಾಳು ಮಾಡಿ ತಮ್ಮ ಹಳೆಯ ಸೇಡನ್ನಾದ್ರೆ ತೀರಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯದಕ್ಕೂ ಮುನ್ನ ನಡೆದ ಲೀಗ್ ಮ್ಯಾಚ್ ನಲ್ಲಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಮಾಡುವಾಗ ಶ್ರೀಲಂಕಾದ ಕೆಲವು ಆಟಗಾರರು ಅತಿಯಾದ ಗರ್ವದಿಂದ ಕಮೆಂಟ್ ಕೂಡ ಮಾಡಿದ್ದರು. ಇದು IPL ಅಲ್ಲ ತಮ್ಮ, ಸುಮ್ನೆ ಹೋಗು ಮನೆಗೆ ಎಂದು ವೈಭವ್ ಅವರನ್ನು ಹೀಯಾಳಿಸಿ ಸೆಡ್ಲಿಂಗ್ ಆದ್ರೆ ಮಾಡಿದ್ದರು. ಆದರೆ ಲಂಕಾ ಆಟಗಾರರು ಆಡಿದ್ದ ಪ್ರತಿಯೊಂದು ಮಾತುಗಳು ವೈಭವ್ ಮನಸ್ಸಿನಲ್ಲಿ ಕಿತ್ತು ಹತ್ತಿತ್ತಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ಹಾಕಿರುತ್ತಾರೆ. ನಾನು ಈ ಪಂದ್ಯದಲ್ಲಿ ಅಬ್ಬರಿಸುತ್ತಾನೆ 100% ಎಂದು ತಮ್ಮ ಸ್ಟೋರಿಯಲ್ಲೂ ಕೂಡ ಹಾಕಿಕೊಳ್ಳುತ್ತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಇನ್ನು ವೈಭವ್ ಅವರು ಕೇವಲ 11 ಬಾಲ್ಗಳಲ್ಲಿ ತಮ್ಮ ಅರ್ಧಶತಕ ಪೂರೈಸುವ ಮೂಲಕ ಕ್ರಿಕೆಟ್ ಲೋಕವೇ ತಗೊಳ್ಳುವಂತೆ ಮಾಡಿದರು. ಅವರ ಈ ಬಿರುಗಾಳಿ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ ಸಿಕ್ಸರ್ಗಳು ಮತ್ತು 5 ಖಡಕ್ ಬೌಂಡರಿಗಳು ಸೇರಿದ್ದವು. ವಿಶೇಷ ಎಂದರೆ ವೈಭವ್ ಅವರು ಲಾಂಗ್ ಆನ್ ಮೇಲೆ ಬಂದು ಭರ್ಜರಿ ಸಿಕ್ಸ್ ಬಾರಿಸುವ ಮೂಲಕವೇ ತಮ್ಮ ಈ ಐತಿಹಾಸಿಕ ಹಾಫ್ ಸೆಂಚುರಿ ಸೆಲೆಬ್ರೇಟ್ ಮಾಡಿದರು. ಇನ್ನು ಮಹತ್ವದ ಫೈನಲ್ ಪಂದ್ಯದಲ್ಲಿ ನಾಯಕ ಇಟ್ಟ ನಂಬಿಕೆ ಉಳಿಸಿಕೊಂಡ ವೈಭವ್. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾಗೆ ನಿರೀಕ್ಷೆಗೂ ಮೀರಿದ ಅತ್ಯಂತ ಆಕ್ರಮಣಕಾರಿ ಆರಂಭ ತಂದುಕೊಟ್ಟರು ವೈಭವ್. 11 ಬಾಲ್ಗಳಲ್ಲಿ 52 ರನ್ ಆದರೆ ಗಳಿಸಿದರು. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ವಿರುದ್ಧದ ಪಂದ್ಯದಲ್ಲಿ ಕೇವಲ 11 ಬಾಲ್ಗಳಲ್ಲಿ ಭರ್ಜರಿ ಅರ್ಧಶತಕ ಬಾರಿಸುವ ಮೂಲಕ ಇತಿಹಾಸ ನಿರ್ಮಿಸಿದೆ ನಮ್ಮ ಭಾರತದ ಯುವ ಆಟಗಾರ ವೈಭವ್ ಸೂರ್ಯವಂಶಿ. ಇನ್ನು ಆ ನಂತರವೂ ಲಂಕಾ ಬೌಲರ್ಗಳ ಮೇಲೆ ತಮ್ಮ ಬ್ಯಾಟಿಂಗ್ ದಾಳಿಯನ್ನು ಮುಂದುವರಿಸಿದರು. ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನು ಅಟ್ಟುತ್ತಿದ್ದ ವೈಭವ್ ಸೂರ್ಯವಂಶಿ ಶತಕದ ಸನಿಯ ಅಂದರೆ ಬರೋಬ್ಬರಿ 94 ರನ್ ಗಳಿದ್ದಾಗ ಔಟ್ ಆಗಿ ಪೆವಿಲಿಯನ್ ಆದ್ರೆ ಸೇರಿದರು. ಇನ್ನು ವೈಭವ್ ಸೂರ್ಯವಂಶಿ ಔಟ್ ಆಗ್ತಾ ಇದ್ದಂತೆಯೇ ಇಂಡಿಯನ್ ಅಭಿಮಾನಿಗಳು ತುಂಬಾನೇ ಆದ್ರೆ ಬೇಸರ ಆದ್ರೆ ಹೊರಗ್ತಾ ಇದ್ದಾರೆ. ಯಾಕೆಂದ್ರೆ ವೈಭವ್ ಸೂರ್ಯವಂಶಿ ಅವರು ಇಷ್ಟು ಚೆನ್ನಾಗಿ ಆಡಿದ್ರೂ ಕೂಡ ದೇವರು ಆ ಹುಡುಗನಿಗೆ ಸೆಂಚುರಿ ಆದ್ರೆ ಮಿಸ್ ಮಾಡ್ತಾ ಇದ್ದಾನೆ ಅಂತಂದು ಇಡೀ ನಮ್ಮ ಭಾರತದ ಕ್ರಿಕೆಟ್ ಅಭಿಮಾನಿಗಳೇ ಬೇಸರಗೊಂಡರು. ಹೌದು ಸ್ನೇಹಿತರೆ, ಶ್ರೀಲಂಕಾದ ಸಗನ್ ಆರಾಚಿಗೆ ಎಸೆದ ಅದ್ಭುತ ಚೆಂಡನ್ನು ಕ್ರೀಸ್ ನಿಂದ ಮುಂದೆ ಬಂದು ಹೊಡೆಯಲು ಹೋದ ವೈಭವ್ ಅಲ್ಲೇ ಫೀಲ್ಡಿಂಗ್ ಮಾಡುತ್ತಿದ್ದಂತಹ ವಿಜಯಕಾಂತ್ ಅವರಿಗೆ ಕ್ಲೀನ್ ಕ್ಯಾಚ್ ಆಗಿ ಔಟ್ ಆಗುವ ಮೂಲಕ ತಮ್ಮ ಐತಿಹಾಸಿಕ ಇನ್ನಿಂಗ್ಸ್ ಮುಗಿಸಿದರಂತ ಹೇಳ್ಬಹುದು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಮೈದಾನದಲ್ಲಿ ಎದುರಿಸಿದ್ದು ಕೇವಲ 29 ಬಾಲ್ಗಳು ಮಾತ್ರ. ಆದರೆ ಅಲ್ಪ ಅವಧಿಯಲ್ಲಿ ಲಂಕಾ ಬೌಲರ್ಗಳ ಪಾಲಿಗೆ ಅವರು ಯಮ ಸ್ವರೂಪಿಯಾಗಿ ಬದಲಾಗಿದ್ದರು. ಕ್ರೀಸ್ ನಲ್ಲಿ ನಿಂತು ಬಿರುಗಾಳಿಯ ವೇಗದಲ್ಲಿ ರನ್ ಕೊಳ್ಳೆ ಹೊಡೆದ ವೈಭವ್ ಅವರು ಶ್ರೀಲಂಕಾದ ಪ್ರಮುಖ ಬೌಲರ್ಗಳ ಲೈನ್ ಅಂಡ್ ಲೆಂತ್ ಮೇಲೆ ಕಂಪ್ಲೀಟ್ ಆಗಿ ಹಾಳು ಮಾಡಿದರು. ಶತಕದ ಮೈಲುಗಲ್ಲನ್ನು ಮುಟ್ಟಲು ಕೇವಲ 6 ರನ್ಗಳ ಕೊರತೆ ಎದುರಾಯಿತಾದರೂ ಅವರು ಈ ಆಡಿದ ಧಮಾಕದ ಆಟ ಎಲ್ಲರ ಗಮನ ಆದರೆ ಸೆಳೆಯಿತು. ಹೌದು ಸ್ನೇಹಿತರೆ, ವೈಭವ್ ಅವರ ಈ 94 ರನ್ಗಳ ಇನ್ನಿಂಗ್ಸ್ ಎಷ್ಟು ರೋಚಕತೆವಾಗಿತ್ತು ಎಂದರೆ ಅದರಲ್ಲಿ ಬರೋಬ್ಬರಿ 10 ಸಿಕ್ಸರ್ಗಳು ಮತ್ತು 8 ಖಡಕ್ ಫೋರ್ಗಳಾದ್ರೆ ಇವೆ. ಆದರೆ ಅವರು ಗಳಿಸಿದ್ದ ಒಟ್ಟು ರನ್ಗಳಲ್ಲಿ 92 ರನ್ಗಳು ಕೇವಲ ಬೌಂಡರಿ ಮತ್ತು ಸಿಕ್ಸರ್ಗಳ ಮೂಲಕವೇ ಬಂದಿವೆ. ಇಡೀ ಪಂದ್ಯದುದ್ದಕ್ಕೂ ಬರೋಬ್ಬರಿ 324.14 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ ವೈಭವ್ ಸೂರ್ಯವಂಶಿ ಅವರ ಆಟ ಕಂಡು ಕ್ರಿಕೆಟ್ ಇತಿಹಾಸದಲ್ಲೇ ಇದೊಂದು ಸಂಚಲನವಾಗಿ ಮೂಡಿದೆ ಎಂದು ಕ್ರಿಕೆಟ್ ದಿಗ್ಗಜರಾದರೆ ಹೇಳಿದ್ದಾರೆ ಅಂತ ಹೇಳ್ಬೋದು, ಮಾತಾಡ್ತಾ ಇದ್ದಾರೆ. ಇನ್ನು ಶ್ರೀಲಂಕಾ ವಿರುದ್ಧ ವಿಶ್ವ ದಾಖಲೆಯೊಂದಿಗೆ ಸೇಡು ತೀರಿಸಿಕೊಂಡ ವೈಭವ್. ಹೌದು ಸ್ನೇಹಿತರೆ, 63 ವರ್ಷಗಳ ಇತಿಹಾಸದಲ್ಲಿ ಯಾರು ಮಾಡದ ಸಾಧನೆ
ಸಾಧನೆಯಾದ್ರೆ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಕ್ರಿಕೆಟ್ ಲೋಕದ ಯುವ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಅಬ್ಬರಿಸಿ ಬೊಬ್ಬರಿಸಿದ್ದಾರೆ. ತಮ್ಮ ಹೊಡಿಬಡಿ ಹೊಡೆತಗಳ ಮೂಲಕವೇ ಜಗದ್ವಿಖ್ಯಾತಿ ಗಳಿಸಿರುವ 15 ವರ್ಷದ ಭಾರತೀಯ ನಮ್ಮ ಬಾಲಕ 11 ಬಾಲ್ಗಳಲ್ಲಿ 50 ರನ್ ಬಾರಿಸುವ ಮೂಲಕ ಜಗತ್ತಿನ ಅತ್ಯಂತ ವೇಗದ ಅರ್ಧಶತಕ ಆದ್ರೆ ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ತನ್ನನ್ನು ಕೆಣಕಿದವರು ಮೈದಾನದಲ್ಲಿ ಬೆವರುವಂತೆ ಸೇಡು ಆದ್ರೆ ತೀರಿಸಿಕೊಂಡಿದ್ದಾರೆ. ಶ್ರೀಲಂಕಾ ವಿರುದ್ಧ ವಿಶ್ವ ದಾಖಲೆಯೊಂದಿಗೆ ಸೇಡು ತೀರಿಸಿಕೊಂಡಿರುವ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, 63 ವರ್ಷದ ಇತಿಹಾಸದಲ್ಲಿ ಯಾರು ಮಾಡದ ಸಾಧನೆ ಆದ್ರೆ ಮಾಡಿದ್ದಾರೆ. ಇದೇ ಮೊದಲನೇ ಬಾರಿಗೆ 11 ಬಾಲ್ಗಳಲ್ಲಿ ಜಗತ್ತೇ ಬೆರಗಾಗುವಂತೆ ವೇಗದ ಅರ್ಧಶತಕ ಗಳಿಸುವ ಮೂಲಕ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಐತಿಹಾಸಿಕ ಸೃಷ್ಟಿಯಾದ್ರೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಹಿಂದಿನ ಅರ್ಧಶತಕ 50 ವರ್ಷಗಳ ಪಂದ್ಯದಲ್ಲಿ ದಾಖಲಾದ ಅತಿ ವೇಗದ ಅರ್ಧಶತಕ ಇದಾಗಿದೆ. ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಹೊಸ ದಾಖಲೆಯನ್ನೇ ನಿರ್ಮಿಸಿದರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ರಂಗೀರಿ ಡಬ್ಬಲ್ಲ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ಎ ವಿರುದ್ಧ ಭಾರತ ಎ ಪಂದ್ಯದಲ್ಲಿ ಹರಿಹರಿಯದ ಬ್ಯಾಟಿಂಗ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಶ್ರೀಲಂಕಾ ತಂಡದ ಆಟಗಾರರನ್ನು ಬೆವರಿಳಿಸಿದರು. ಆ ಮೂಲಕ ಕಳೆದ ಪಂದ್ಯದಲ್ಲಿ ತನ್ನನ್ನು ಕೆಣಕಿದ ಆಟಗಾರರಿಗೆ ಬ್ಯಾಟ್ ಮೂಲಕವೇ ದಿಟ್ಟ ಉತ್ತರ ಆದ್ರೆ ನೀಡಿದರು. ಹೌದು ಸ್ನೇಹಿತರೆ, ಅಸಲಿಗೆ ತ್ರಿಕೋನ ಏಕದಿನ ಟೂರ್ನಿಯ ಭಾಗವಾಗಿ ಶ್ರೀಲಂಕಾ ವಿರುದ್ಧ ಕಳೆದ ಮಂಗಳವಾರ ನಡೆದ ಪಂದ್ಯದಲ್ಲಿ ವೈಭವ್ ತಾಳ್ಮೆ ಕಳೆದುಕೊಂಡಿದ್ದರು. ವೀರೋಚಿತವಾಗಿ ನಡೆದ ಈ ಪಂದ್ಯದಲ್ಲಿ ಭಾರತ ಎ ತಂಡ ಸೂಪರ್ ಓವರ್ನಲ್ಲಿ ಸೋಲು ಕಂಡಿತು. ಇನ್ನು ಸೂಪರ್ ಓವರ್ ಮುಕ್ತಾಯವಾದ ಬಳಿಕ ಆಟಗಾರರು ಹೊರ ನಡೆಯುವ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನು ಶ್ರೀಲಂಕಾದ ಆಟಗಾರರು ಆದ್ರೆ ಕೆಣಕಿದ್ದರು. ಹಾಗೆ ತಾಳ್ಮೆ ಕಳೆದುಕೊಂಡಿರುವ ವೈಭವ್ ಸೂರ್ಯವಂಶಿ ಶ್ರೀಲಂಕಾ ಆಟಗಾರರ ವಿರುದ್ಧ ಮುಗಿಬಿದ್ದರು. ಹೌದು ಸ್ನೇಹಿತರೆ, ಒಂದು ಹಂತದಲ್ಲಿ ಈ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಸಾಗಿತ್ತು. ಆ ಕೂಡಲೇ ಎಚ್ಚೆತ್ತುಕೊಂಡ ಶ್ರೀಲಂಕಾದ ವಿಕೆಟ್ ಕೀಪರ್ ಇಬ್ಬರನ್ನು ದೂರ ತಳ್ಳಿ ಸಮಾಧಾನ ಮಾಡುವ ಕೆಲಸ ಆದ್ರೆ ಮಾಡಿದರು. ಇದೀಗ ತನ್ನನ್ನು ಕೆಣಕಿದ ಆಟಗಾರರಿಗೆ ವೈಭವ್ ಸೂರ್ಯವಂಶಿ ತಮ್ಮ ಬ್ಯಾಟ್ ಮೂಲಕವೇ ಉತ್ತರವಾದ್ರೆ ನೀಡಿದ್ದಾರೆ. ಇನ್ನು ಜಗತ್ತಿನ ಅತ್ಯಂತ ವೇಗದ ಅರ್ಧಶತಕ ಗಳಿಸಿದ ವೈಭವ್ ಸೂರ್ಯವಂಶಿ ಇನ್ನೇನು ಶತಕದ ಅಂಚಿನಲ್ಲಿ ಆದ್ರೆ ಇದ್ದರು. ಆದರೆ 29 ಬಾಲ್ಗಳಲ್ಲಿ 94 ರನ್ ಗಳಿಸಿ ವೈಭವ್ ಅವರು ಲಂಕಾ ನಾಯಕ ಆದಂತ ಸಹನ್ ಅರಾಚಿಗೆ ಅವರ 9ನೇ ಓವರ್ನಲ್ಲಿ ವಿಕೆಟ್ ಆದ್ರೆ ಬಿಟ್ಟು ಕೊಟ್ಟರು. ಇನ್ನು ನಮ್ಮ ಭಾರತ ಎ ಮತ್ತು ಶ್ರೀಲಂಕಾ ಎ ನಡುವಿನ ಟ್ರೀ ಸೀರೀಸ್ ನ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ರೋಚಕವಾಗಿ ಫೈನಲ್ ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಟೀಮ್ ಇಂಡಿಯಾ 377 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಆದ್ರೆ ಮೊದಲನೇ 10 ಓವರ್ ಮಾತ್ರ ಹೈಲೈಟ್ಸ್ ಆಗಿತ್ತು. ಯಾಕೆಂದ್ರೆ ವೈಭವ್ ಸೂರ್ಯವಂಶಿ ಆ ರೀತಿ ಆದ್ರೆ ಬ್ಯಾಟಿಂಗ್ ಆಡಿದರು. ಹೌದು ಸ್ನೇಹಿತರೆ, ಇನ್ನು 378 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ಶ್ರೀಲಂಕನ್ ಆಟಗಾರರು ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಆದ್ರೂ ಕೂಡ ಒಂದು ಹಂತದಲ್ಲಿ ಈ ತಂಡ ಏನು ನಮ್ಮ ವಿರುದ್ಧ ಗೆಲ್ಲುತ್ತೆ ಅಂತ ಅನ್ನೋ ಓಪೆ ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಶ್ರೀಲಂಕಾ ವಿರುದ್ಧ ಬರೋಬ್ಬರಿ 66 ರನ್ಗಳಿಂದ ಫೈನಲ್ ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಾವು ಒಂದು ನೋಡಬೇಕಾದ ವಿಚಾರ ಏನಂತಂದ್ರೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಕಳೆದ ಪಂದ್ಯದಲ್ಲಿ ಬಂದ್ಬಿಟ್ಟು ಅಂದ್ರೆ ಫೈನಲ್ ಗಿಂತ ಮುಂಚೆ ಒಂದು ಪಂದ್ಯ ಆದ್ರೆ ನಡೆದಿತ್ತು ಶ್ರೀಲಂಕಾ ಮತ್ತು ನಮ್ಮ ಭಾರತ ನಡುವೆ. ಆ ಪಂದ್ಯದಲ್ಲಿ ಬಂದ್ಬಿಟ್ಟು ಟೈ ಆಗಿರುತ್ತೆ. ಆ ಪಂದ್ಯ ಸೂಪರ್ ಓವರ್ ನಲ್ಲಿ ಜಗಳ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಅದರ ಸೇಡನ್ನು ಇದೀಗ ತೀರಿಸಿಕೊಂಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರು ಫೈನಲ್ ಪಂದ್ಯದಲ್ಲಿ. ನೀವೆಲ್ಲ IPL ಕಿಡ್ ಅಂದ್ರೆ ನಾನು ಫೈನಲ್ ಪಂದ್ಯದಲ್ಲಿ ತೋರಿಸ್ತೀನಿ ಅಂತ ಬ್ಯಾಟಿಂಗ್ ಮಾಡಿ ತೋರಿಸಿದ್ರು ವೈಭವ್ ಸೂರ್ಯವಂಶಿ ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಹೇಗಿತ್ತು ಆರ್ಭಟ ಅಂತ ನೋಡೋಣ ಬನ್ನಿ. ಕ್ರಿಕೆಟ್ ಮೈದಾನದಲ್ಲಿ ಟಾಂಗ್ ಕೊಟ್ಟ ಎದುರಾಳಿಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡುವುದರಲ್ಲಿ ನಮ್ಮ ಭಾರತದ ಆಟಗಾರರು ಯಾವಾಗಲೂ ಸಖತ್ ಫೇಮಸ್. ಇವಾಗ ಅಂತದ್ದೇ ಒಂದು ರಣರೋಚಕ ಘಟನೆ ಆದ್ರೆ ನಡೆದಿದೆ ಶ್ರೀಲಂಕಾ ಎ ವಿರುದ್ಧ. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ವಿರುದ್ಧದ ತ್ರಿಕೋನ ಸರಣಿಯ ಫೈನಲ್ ಪಂದ್ಯದಲ್ಲಿ ಆದ್ರೆ ಇನ್ನು ಭಾರತ ಎ ತಂಡದ ಯುವ ಬ್ಯಾಟ್ಸ್ಮನ್ ಮತ್ತು ನಮ್ಮ ಭಾರತ ತಂಡದ ಓಪನರ್ ಸೆನ್ಸೇಷನ್ ಬ್ಯಾಟ್ಸ್ಮನ್ ಆಗಿರುವಂತಹ ವೈಭವ್ ಸೂರ್ಯವಂಶಿ ಅವರು ಶ್ರೀಲಂಕಾದ ಬೌಲರ್ಗಳ ವಿರುದ್ಧ ಮೈದಾನದಲ್ಲಿ ನಡುಭಾಗದಲ್ಲಿ ಅಬ್ಬರಿಸುವ ಮೂಲಕ ಕೇವಲ 11 ಬಾಲ್ಗಳಲ್ಲಿ ಸಿಡಿಲ ಮರಿ ತರಹ ಅರ್ಧಶತಕ ಅಂದರೆ ಹಾಫ್ ಸೆಂಚುರಿ ಚಚ್ಚಿ ಬಿಸಾಕಿದರು. ಹೌದು ಸ್ನೇಹಿತರೆ, ದಾಖಲೆಯನ್ನು ಕೂಡ ನಿರ್ಮಿಸಿದರು ವೈಭವ್. ಇನ್ನು ಈ ಟೂರ್ನಮೆಂಟ್ ನ ಫೈನಲ್ಗೂ ಮುಂಚೆ ನಡೆದ ಪಂದ್ಯದಲ್ಲಿ ಕೆಲ ಲಂಕಾ ಆಟಗಾರರು ವೈಭವ್ ಅವರನ್ನು ಕೆಣಕಿ ಶೆಡ್ಲಿಂಗ್ ಮಾಡಿದ್ದರು. ಇವಾಗ ಅದಕ್ಕೆ ತಕ್ಕ ಸರಿಯಾದ ತಿರುಗೇಟ್ ಆದ್ರೆ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ. ಲಂಕಾ ಬೌಲರ್ಗಳ ಲೈನ್ ಅಂಡ್ ಲೆಂತ್ ಕಂಪ್ಲೀಟ್ ಆಗಿ ಹಾಳು ಮಾಡಿ ತಮ್ಮ ಹಳೆಯ ಸೇಡನ್ನಾದ್ರೆ ತೀರಿಸಿಕೊಂಡಿದ್ದಾರೆ. ಫೈನಲ್
ಪಂದ್ಯಕ್ಕೂ ಮುನ್ನ ನಡೆದ ಲೀಗ್ ಮ್ಯಾಚ್ನಲ್ಲಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಮಾಡುವಾಗ ಶ್ರೀಲಂಕಾದ ಕೆಲವು ಆಟಗಾರರು ಅತಿಯಾದ ಗರ್ವದಿಂದ ಕಮೆಂಟ್ ಕೂಡ ಮಾಡಿದ್ದರು. ಇದು IPL ಅಲ್ಲ ತಮ್ಮ, ಸುಮ್ನೆ ಹೋಗು ಮನೆಗೆ ಎಂದು ವೈಭವ್ ಅವರನ್ನು ಹೀಯಾಳಿಸಿ ಸೆಡ್ಲಿಂಗ್ ಆದ್ರೆ ಮಾಡಿದ್ದರು. ಆದರೆ ಲಂಕಾ ಆಟಗಾರರು ಆಡಿದ್ದ ಆ ಪ್ರತಿಯೊಂದು ಮಾತುಗಳು ವೈಭವ್ ಮನಸ್ಸಿನಲ್ಲಿ ಕಿತ್ತು ಹತ್ತಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ಹಾಕಿರುತ್ತಾರೆ. ನಾನು ಈ ಪಂದ್ಯದಲ್ಲಿ ಅಬ್ಬರಿಸುತ್ತಾನೆ 100% ಎಂದು ತಮ್ಮ ಸ್ಟೋರಿಯಲ್ಲೂ ಕೂಡ ಹಾಕಿಕೊಳ್ಳುತ್ತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಇನ್ನು ವೈಭವ್ ಅವರು ಕೇವಲ 11 ಬಾಲ್ಗಳಲ್ಲಿ ತಮ್ಮ ಅರ್ಧ ಶತಕ ಪೂರೈಸುವ ಮೂಲಕ ಕ್ರಿಕೆಟ್ ಲೋಕವೇ ತಗೊಳ್ಳುವಂತೆ ಮಾಡಿದರು. ಅವರ ಈ ಬಿರುಗಾಳಿ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ ಸಿಕ್ಸರ್ಗಳು ಮತ್ತು 5 ಖಡಕ್ ಬೌಂಡರಿಗಳು ಸೇರಿದ್ದವು. ವಿಶೇಷ ಎಂದರೆ ವೈಭವ್ ಅವರು ಲಾಂಗ್ ಆನ್ ಮೇಲೆ ಬಂದು ಭರ್ಜರಿ 6 ಬಾರಿಸುವ ಮೂಲಕವೇ ತಮ್ಮ ಈ ಐತಿಹಾಸಿಕ ಹಾಫ್ ಸೆಂಚುರಿ ಸೆಲೆಬ್ರೇಟ್ ಮಾಡಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಮತ್ತು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನಿಸುತ್ತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.